ನಾಡಿನ ಸಮಸ್ತ ನಾಗರಿಕರೆಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಾವಿರಾರು ದೇಶಭಕ್ತರ ತ್ಯಾಗ ಬಲಿದಾನಗಳ ಫಲವಾಗಿ 1947 ಆಗಸ್ಟ್ 14ರ ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಲಭಿಸಿತ್ತು. ಅಂದು ಆ ತ್ಯಾಗ ಬಲಿದಾನಗಳಿಂದ ಬಂದ ಸ್ವಾತಂತ್ರ್ಯ ಇಂದು ತಮ್ಮ ಅರ್ಥವ್ಯವನ್ನೇ ಕಳೆದುಕೊಂಡಿದೆ. ದೇಶದಲ್ಲಿ ಎಲ್ಲೆಲ್ಲೂ ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ, ಲಂಚಗುಣಿತನ, ಭಯೋತ್ಪಾದನೆ ಇವೇ ಮೊದಲಾದ ಹೇಯ ಕೃತ್ಯಗಳು ಹೆಚ್ಚುತ್ತಲೇ ಇವೆ. ನಮ್ಮ ಇಂದಿನ ಯುವಜನಾಂಗ ಇನ್ನು ತಮ್ಮ ಕರ್ತವ್ಯವನ್ನೇ ಮರೆತು ಬಿಟ್ಟಿದ್ದಾರೆ. ಭಾರತದ ಸಂಸ್ಕೃತಿ ಅದೆಷ್ಟು ಉನ್ನತವಾದ ಸಂಸ್ಕೃತಿ, ಆದರೆ ಇವತ್ತು ಅದೇ ಸಂಸ್ಕೃತಿ ಅದೆಲ್ಲೋ ಗಾಳಿಯಲ್ಲಿ ತೂರಿಕೊಂಡು ಹೋಗ್ತಾ ಇದೆ. ಇಡೀ ಜಗತ್ತಿಗೆ ಭಾರತ ಒಂದು ಅದ್ಭುತ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಅಂತ ಹೇಳಿದೆ ಅದು ನಮ್ಮ ಸಾಧು ಪರಂಪರೆಯಿಂದ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನೆಡೆಗೆ ದಾರಿ ತೋರು ಗುರುವೇ ಎಂಬಂತಹ ಉದಾತ್ತ ಚಿಂತನೆಯನ್ನು ಕೊಟ್ಟ ಭಾರತ ದೇಶದಲ್ಲಿ ಇವತ್ತು ಯುವ ಜನತೆ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ? ಚಂದ್ರಶೇಖರ್ ಆಜಾದ್, ರಾಜ್ಗುರು, ಸುಖದೇವ್ ಇವರೆಲ್ಲ ನಮ್ಮ ಕಣ್ಣಿನಿಂದ ಮರೆಯಾಗಿ ಹೋಗಿದ್ದಾರೆ. ಬರೀ 14 ವರ್ಷಕ್ಕೆ ಬ್ರಿಟಿಷರಿಂದ ಏಟಿಗೆ ಒಳಗಾಗಿ ತಾನು ಯಾವತ್ತಿಗೂ ಆಜಾದಿಯಾಗಿ ಇರುತ್ತೇನೆ, ಮೈ ಆಜಾದು, ಆಜಾದಿ ರಹೂಂಗಾ ಎಂಬ ಚಂದ್ರಶೇಖರ್ ಆಜಾದ್ರ ಕೂಗು ಯಾಕೆ ನಮಗೆ ಇವತ್ತು ಕೇಳಿಸ್ತಾ ಇಲ್ಲ? ಬರೀ 20 ವರ್ಷಕ್ಕೆ ಕುದುರೆಯೇರಿ ಬೆನ್ನಿಗೆ ತನ್ನ ಮಗ ದಾಮೋದರನನ್ನು ಕಟ್ಟಿಕೊಂಡು ನಿರಂತರ 108 ಮೈಲಿಗಳ ದೂರ ಸಾಗಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತನ್ನ ಕೊನೆಯ ಉಸಿರಿನ ಕ್ಷಣದವರೆಗೂ ಮೇರಿ ಝಾನ್ಸಿ ನಹಿ ದೂಂಗಿ, ನನ್ನ ಝಾನ್ಸಿಯನ್ನು ನಾನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಎಂದು ಅಪ್ಪರಿಸಿದ ಆ ಸಿಂಹದ ಗರ್ಜನೆ ಯಾಕೆ ನಮಗೆ ಇವತ್ತು ಕೇಳಿಸ್ತಾ ಇಲ್ಲ? ಆತ್ಮೀಯರೇ, ನಮ್ಮ ಯುವ ಜನತೆ ಇಂದು ಹಾದಿ ತಪ್ತಾ ಇದೆ. ಭಾರತ ಮತ್ತೊಮ್ಮೆ ಭಾರತ ಆಗಬೇಕು, ಇಡೀ ಜಗತ್ತಿಗೆ ಒಂದು ಉನ್ನತವಾದ ಬೆಳಕನ್ನು ಕೊಡಬೇಕು ಅಂತ ಆದರೆ ಮೊದಲು ನಮ್ಮ ಮನೆಗಳಲ್ಲಿ ದೇಶಭಕ್ತಿಯ ಸ್ಥಾಪನೆ ಆಗಬೇಕು. ಅದೆಲ್ಲೋ ಕಾಶ್ಮೀರದಲ್ಲಿತ್ತು ಹೆಣ್ಣು ಮಕ್ಕಳ ಅತ್ಯಾಚಾರ, ಅದೆಲ್ಲೋ ಕಾಶ್ಮೀರದಲ್ಲಿ ಇದ್ದಿದ್ದು ಇವತ್ತು ನಮ್ಮ ಅಕ್ಕಪಕ್ಕದಲ್ಲಿ ಕೇಳಿ ಬರ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಎಚ್ಚರಿಕೊಳ್ಬೇಕಾಗಿದೆ. ಅದೆಲ್ಲಿದ್ದೋ ಬಂದಂತಹ, ಈ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ಅದೆಷ್ಟೋ ಭಯೋತ್ಪಾದಕರ ಮಾನಸಿಕತೆ ಇವತ್ತು ನಮ್ಮ ದೇಶದ ಒಳಗೆ ಬಾಂಬನ್ನು ಇಡ್ತಾ ಇರಬೇಕಿದ್ರೆ ಚಂದ್ರಶೇಖರ್ ಆಜಾದ್ ಅಂತ ಒಂದು ವ್ಯಕ್ತಿತ್ವ ನಮ್ಮ ಮನೆಯಲ್ಲಿ ಬರಬೇಕಾಗಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಒಂದು ವ್ಯಕ್ತಿತ್ವ ನಮ್ಮ ಮನೆಯಲ್ಲಿ ಬೆಳಗಬೇಕಾಗಿದೆ. ಈ ದೇಶಕ್ಕಾಗಿ ಮಡಿದ ಆ ಯೋಧರನ್ನ ನೆನಪಿಸಿಕೊಂಡ್ರೆ ಬಹಳ ಬೇಸರ ಆಗ್ತದೆ, ತುಂಬಾ ನೋವಾಗ್ತದೆ. ತಮ್ಮ ಮನೆ ಮಠಗಳನ್ನು ಬಿಟ್ಟು ನಮ್ಮ ಸುಂದರ ನಾಳೆಗಳಿಗಾಗಿ ಅವರ ಜೀವನವನ್ನೇ ಬಲಿದಾನ ಮಾಡಿದ್ದಾರೆ. ಆದರೆ ಅವರ ತ್ಯಾಗ ನಮಗೆ ಇವತ್ತು ಕಾಣಿಸ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ನಮ್ಮತನ ಇಲ್ಲದೆ ಇರುವುದು. ನಮ್ಮತನಗಳನ್ನು ಬಿಟ್ಟು ಮತ್ಯಾವುದೋ ಚಿಂತನೆಗೆ ಒಳಗಾಗಿ, ಮತ್ಯಾವುದೋ ಕೆಟ್ಟ ಚಟಗಳಿಗೆ ಬಲಿಯಾಗಿ ಈ ದೇಶವನ್ನು ಹಾಳು ಮಾಡುವುದರ ಬದಲು ನಾನು ಈ ದೇಶವನ್ನು ಬದಲಾವಣೆ ಮಾಡ್ತೇನೆ ಎಂಬಂತಹ ಮಾನಸಿಕತೆ ಇವತ್ತು ನಮಗೆ ಬರಬೇಕಾಗಿದೆ. ದೇಶ ನನ್ನದು, ನನ್ನದು ನಾಡು, ಎನ್ನದ ಮಾನವನೇ ಇದೆ ಸುಡುಗಾಡು ಎಂಬ ಕುವೆಂಪುರವರ ಗೀತೆಯಂತೆ ಈ ದೇಶ ನನ್ನದು, ಈ ನಾಡು ನನ್ನದು ಎಂಬಂತಹ ಚಿಂತನೆ ನಮಗೆ ಬರಬೇಕಾಗಿದೆ. ಇದಕ್ಕೆಲ್ಲ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ನಮ್ಮ ಮನೆಗಳಲ್ಲಿ ಮೊದಲು ಸಂಸ್ಕಾರ ಮತ್ತು ಸಂಸ್ಕೃತಿಯ ಪರಿಚಯ ಆಗಬೇಕು. ಇವತ್ತು ನಮ್ಮ ಮನೆ ಮಕ್ಕಳಿಗೆ ಇನ್ನು ಆದರ್ಶ ಯಾರು ಅಂತ ಕೇಳಿದ್ರೆ ಫಿಲ್ಮ್ ಆಕ್ಟ್ರು ಮತ್ತೆ ಅರ್ಧ ಹೆಸರುಗಳನ್ನು ಸಾಲಾಗಿ ಹೇಳ್ತಾರೆ. ಅದೆಲ್ಲವೂ ಬದಲಾಗಬೇಕು. ಇವತ್ತು ನಮ್ಮ ಮನೆಯ ಮಕ್ಕಳಿಗೆ ದೇಶಭಕ್ತಿಯ ಪಾಠವನ್ನು ಹೇಳಿಕೊಡ್ಬೇಕು. ನಾವು ಜಾತಿ ಮತ ಭೇದಗಳನ್ನು ತೊರೆದು ನಾವೆಲ್ಲರೂ ಭಾರತೀಯರು ಎಂಬ ವಿಶಾಲ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು. ಈ ದೇಶಕ್ಕಾಗಿ ಅದೆಷ್ಟೋ ಸೈನಿಕರು, ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ದುಡಿದು ಮಡಿದು ಹೋದರು. ಅವರೆಲ್ಲರ ಋಣ ನಮ್ಮ ಮೇಲಿದೆ. ಆ ಋಣವನ್ನು ನಾವು ತೀರಿಸಬೇಕು ಅಂತ ಆದ್ರೆ ಈ ದೇಶಕ್ಕಾಗಿ ನಾವು ಹೋರಾಟ ಮಾಡಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯಾವಾಗ ಅಧರ್ಮ ನೆಲೆಯಾಗ್ತದೆ, ಧರ್ಮ ಕೆಳಗೆ ಬರ್ತದೆಯೋ ಆವಾಗ ನಾನು ಮತ್ತೆ ಎದ್ದು ಬರುತ್ತೇನೆ ಎಂಬ ಶ್ರೀಕೃಷ್ಣನ ಮಾತು ನಮಗೆಲ್ಲರಿಗೂ ಗೊತ್ತಿದೆ. ಆ ಶ್ರೀಕೃಷ್ಣ ಪರಮಾತ್ಮ ಪ್ರತಿಯೊಬ್ಬರ ಭಾರತೀಯರ ಮನೆಯಲ್ಲೂ ಚಂದ್ರಶೇಖರ್ ಆಜಾದ್ ಆಗಿ ಹುಟ್ಟಿ ಬರಬೇಕಾಗಿದೆ. ಆ ಶ್ರೀಕೃಷ್ಣ ಪರಮಾತ್ಮ ಪ್ರತಿಯೊಬ್ಬ ಭಾರತೀಯರ ಮನೆಯಲ್ಲೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿ ಬರಬೇಕಾಗಿದೆ. ಆ ಶ್ರೀಕೃಷ್ಣ ಪರಮಾತ್ಮ ಪ್ರತಿಯೊಬ್ಬರ ಮನೆಯಲ್ಲೂ ರಾಜ್ಗುರು, ಸುಖದೇವ್, ಭಗತ್ ಸಿಂಗ್ ಆಗಿ ಬರಬೇಕಾಗಿದೆ. ಆ ಶ್ರೀಕೃಷ್ಣ ಪರಮಾತ್ಮ ಪ್ರತಿಯೊಬ್ಬರ ಧಮನಿಗಳಲ್ಲೂ ಆವಿರ್ಭವಿಸಬೇಕಾಗಿದೆ. ಹಾಗೆ ಆವಿರ್ಭವಿಸಿದಾಗ ಮಾತ್ರ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ
ಭವಾಮಿ ಯುಗೆ ಯುಗೆ ಎಂಬ ಶ್ರೀಕೃಷ್ಣನ ಮಾತು ಸತ್ಯ ಆಗ್ತದೆ ಎನ್ನುತ್ತಾ ನನ್ನ ಈ ಪುಟ್ಟ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್.